5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದರೆ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚಲ್ಲಿ ಕೊಡಬೇಕು, ಅದಾದಮೇಲೆ ಏಪ್ರಿಲ್ಲು ಮೇ ಹಿಂಗೆ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದರೆ ಮಾತ್ರ ಆ ಥರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ ಬಡ್ಜೆಟಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ ಬಡ್ಜೆಟು ಹೊಸದು ಮಾಡಬೇಕೀಗ. ಹೆಂಗೆ ಕೊಡ್ತಾರೆ ಅವರು? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪ್ರೀ ಪ್ಲ್ಯಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂಥ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನು ಕೆದಕಿ ತೆಗ್ದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. 1,25,26 ಲಕ್ಷ ಜನ ಅಂದರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕ್ಕೊಂಡ್ರೆ ಎಷ್ಟಾಯಿತು? 4 ಕೋಟಿ ಜನಕ್ಕೆ ರೀಚ್ ಆಗಬೇಕಾಯ್ತು ಹಣ ಇದು. ಆ 4 ಕೋಟಿ ಜನಗಳ ಹಣವನ್ನು ತಿಂದಿದಾರಲ್ಲ ಇದು. ಇವರು ಮಾನ ಮರ್ಯಾದೆ ಏನೈತಿ ಇವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಆ ಬಡವರ ಹಣ, ಬಡವ್ರಿಗೆ ನಾವು ಸೇವೆ ಮಾಡ್ತೀರಿ ಅಂತಲ್ಲ, ಆ ಬಡವ್ರು ಸೇವೆ ಮಾಡೋ ಹಣದಲ್ಲೇ ಲೂಟಿ ಮಾಡಿದ್ದಾರೆ. ಇದು ನಮ್ಮ ಪ್ರಶ್ನೆ. ಅದಕ್ಕೆ ಈ ಮಂತ್ರಿ ಇದಾರಲ್ಲ, ಅಹಂಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವುದೇ ದಾಖಲೆಗಳನ್ನು BJP ಅವ್ರು ಕೊಡಬಾರ್ದು ಅಂಥೇಳಿ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನಾವು ಕಷ್ಟ ಬಿದ್ದು 10 ಜಿಲ್ಲೆ ತೊಗೊಂಡಿದ್ದೀರಿ, ಎಲ್ಲೂ ಕೊಟ್ಟಿಲ್ಲ. ಈಗ ಒಬ್ಬ ರಾಜ್ಯದ ಮಂತ್ರಿ ಇಡೀ 2.5 ವರ್ಷದ ಅವರ ಆಡಳಿತದಲ್ಲಿ ಕ್ಷಮಾಪಣೆ ಕೇಳಿರೋದು ಇದೇ ಫಸ್ಟು. ಇದೇ ಸರ್ಕಾರಕ್ಕೆ ಹಿನ್ನಡೆ. ಅಂದರೆ ಮೋಸ ಮಾಡ್ತಾರೆ, ಕ್ಷಮಾಪಣೆ ಕೇಳ್ತಾರೆ ಅಂತ ಪ್ರೂವ್ ಆಯ್ತಲ್ಲ. ಇದು ಒಂದು ದಾಖಲೆ.